ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. KE ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ಇದರಲ್ಲಿ ಏನಿದೆ, ಆಲ್ರೆಡಿ ತುಂಬ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಇದನ್ನು. ಸೊ ನಿಮ್ಮ ಶೆಡ್ಯೂಲ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದರೆ ನಿಮ್ಮ ಏನು ಟೈಮ್ ಕೊಟ್ಟಿದ್ರು ಅಡ್ಮಿಷನ್ ಆಗೋದಕ್ಕೆ ಚಾಯ್ಸ್ ಸೆಂಟ್ರಿಗೆ. ಸೊ ಒಂದು ಹೊಸ ಶೆಡ್ಯೂಲ್ನ ರಿಲೀಸ್ ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಏನು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತ ಹೇಳಿದ್ರೆ KCT ಮುಗಿಯೋ ತನಕ ಕಂಪ್ಲೀಟ್ ಗೈಡೆನ್ಸು ನಮ್ಮ ಚಾನಲಲ್ಲಿ ಫ್ರೀ ಆಗಿರುತ್ತೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಸೊ ಈ ಒಂದು ನೋಟಿಫಿಕೇಶನ್ ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು KE ವೆಬ್ಸೈಟ್ನ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮೊದಲ ಸುತ್ತಿನ ನಂತರ ಸೀಟು ಹಂಚಿಕೆ ನಂತರದ ಪ್ರಕ್ರಿಯೆ ಮತ್ತು ವೇಳಾಪಟ್ಟಿ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದು ಹೊಸದಾಗಿ ರಿಲೀಸ್ ಆಗಿರುವಂಥದ್ದು, ಮುಂಚೆ ಹಳೆ ಶೆಡ್ಯೂಲ್ ಇತ್ತು. ಸೊ ಈ ಒಂದು ಶೆಡ್ಯೂಲಲ್ಲಿ ನಿಮಗೆ ಪ್ರತಿಯೊಂದು ಕೋರ್ಸ್ನು ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಲಾಸ್ಟ್ ಡೇಟ್ ಯಾವಾಗಿಂದ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇದಾಗಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ 2ನೇ ತಾರೀಕಿಂದ ಈಗ ಆಲ್ರೆಡಿ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಸೊ 2ನೇ ತಾರೀಕಿಂದ 14ನೇ ತನಕ, ಸೊ 14ನೇ ತಾರೀಕು ತನಕ ನೀವು ಚಾಯ್ಸ್ ಯಾರೆಲ್ಲ ಚೂಸ್ ಮಾಡ್ಕೊಂಡಿರ್ತೀರ, ನೀವು ಅಲ್ಲಿ ತನಕ 14ನೇ ತಾರೀಕು ತನಕ ಕಾಲೇಜ್ಗೆ ಜಾಯ್ನ್ ಆಗಿ ಅಡ್ಮಿಷನ್ ಪಡ್ಕೋಬೇಕು. ನೆಕ್ಸ್ಟು ಕೃಷಿ ವಿಜ್ಞಾನ, ವೆಟರ್ನರಿ, B.Pharma, D.Pharmaಗೆ ನಿಮಗೆ 4ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ ನಿಮಗೆ 14ನೇ ತಾರೀಕು ತನಕ ನಿಮಗೂ ಸೇಮ್ ಟು ಸೇಮ್ 14ನೇ ತಾರೀಕು ತನಕ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ಬೋದು. ನೆಕ್ಸ್ಟು ಯೋಗ ಮತ್ತು ನ್ಯಾಚುರೋಪತಿ, BPO, BPT, ಅಲೈಡ್ಸ್ ಹೆಲ್ತ್ ಸೈನ್ಸು ಮತ್ತು ಆರ್ಕಿಟೆಕ್ಚರ್ಗೆ 5ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಸೊ 5ನೇ ತಾರೀಕಿಂದ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ನಿಮಗೆ 12ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ 12th ಆಗಸ್ಟ್ವರೆಗೆ ಟೈಮ್ ಕೊಟ್ಟಿದ್ದಾರೆ. ನೀವು 14th ತನಕ, ಸೊ 12th ತನಕ ನೀವು ಚಾಯ್ಸ್ ಚೂಸ್ ಮಾಡಿಕೊಂಡು ಅಮೌಂಟ್ನ ಪೇ ಮಾಡಬೇಕು. ಸೊ 14th ತನಕ ನೀವು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಟೈಮ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ BSc ನರ್ಸಿಂಗ್ ಸ್ಟೂಡೆಂಟ್ಸ್ಗೆ 6th ಸ್ಟಾರ್ಟ್ ಆಗಿದೆ. ಸೊ ನಿನ್ನೆಯಿಂದ 6th 12th ತನಕ ಟೈಮ್ ಕೊಟ್ಟಿದ್ದಾರೆ. ಸೊ 12th ನೀವು ಚಾಯ್ಸ್ ಎಂಟ್ರಿ ಮುಗಿಸ್ಬಿಡ್ಬೇಕು. ಆಮೇಲೆ 14th ಲಾಸ್ಟ್ ಟೈಮ್ ಇರೋದು ನಿಮ್ಮ ಈ ಒಂದು ಅಡ್ಮಿಷನ್ ಪ್ರೋಸೆಸ್ಗೆ. ಸೊ 14th ತನಕ ಯಾರು ವೆಯ್ಟ್ ಮಾಡೋದಕ್ಕೆ ಹೋಗ್ಬಿಡಿ, ನಿಮ್ಮ ಚಾಯ್ಸ್ ಎಂಟ್ರಿನೂ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ. ಏಕೆ ಅಂತ ಹೇಳಿದ್ರೆ ಆಮೇಲೆ ಕೊನೆಯಲ್ಲಿ ನಿಮಗೆ ಟೆನ್ಷನ್ ಆಗುತ್ತೆ ಕೊನೆ ದಿನ ಇದ್ದಾಗ. ಸೊ ಆದ್ದರಿಂದ ಆದಷ್ಟು ಬೇಗ ನಿಮ್ಮ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಇರ್ಬೋದು ಅಥವಾ ಅಡ್ಮಿಷನ್ ಪ್ರೋಸೆಸ್ನ ಬೇಗ ಆದಷ್ಟು ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ಹೋಮಿಯೋಪತಿಗೆ, ಸೊ ಹೋಮಿಯೋಪತಿಗೆ 7ನೇ ತಾರೀಕು ಇವತ್ತು ಸ್ಟಾರ್ಟ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಯಾರಾದರೂ ಹೋಮಿಯೋಪತಿ ಸ್ಟೂಡೆಂಟ್ಸು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ನೀವು ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. 7ನೇ ತಾರೀಕಿಂದ ನಿಮಗೆ 12ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರೆ. ಸೊ ಚಾಯ್ಸ್ ಎಂಟ್ರಿಗೆ. ಸೊ 14th ಲಾಸ್ಟ್ ಡೇಟು ನಿಮ್ಮ ಅಡ್ಮಿಷನ್ ಆಗೋದಕ್ಕೆ. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಆಲ್ಮೋಸ್ಟ್ ನಿಮಗೆ ಇಲ್ಲಿ ತನಕನೂ 14th ಯಾವುದು ಇಂಜಿನಿಯರಿಂಗು, ಕೃಷಿ ವಿಜ್ಞಾನ, ವೆಟರ್ನರಿ, B.Pharma, D.Pharma, BPO, BPT, BSc ನರ್ಸಿಂಗು, ಹೋಮಿಯೋಪತಿ ಈ ಎಲ್ಲ ಕೋರ್ಸ್ಗಳಿಗೂ 14th ಲಾಸ್ಟ್ ಡೇಟು ಅಡ್ಮಿಷನ್ ಆಗೋದಕ್ಕೆ ಕಾಲೇಜ್ಗೆ. ಸೊ ನೀವು 14th ತನಕ ಇಟ್ಕೋಬೇಡಿ. ಸೊ 12th ಅಥವಾ 13th ಒಳಗಡೆ ನಿಮ್ಮ ಅಡ್ಮಿಷನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಕೊನೆಯಲ್ಲಿ ಹೋದಷ್ಟು ನಿಮಗೇ ಪ್ರೆಷರ್ ಜಾಸ್ತಿ ಆಗುತ್ತೆ. ಅಕಸ್ಮಾತ್ ಫೀಸ್ ರೆಡಿ ಇಲ್ಲ ಅಂತ ಹೇಳಿದ್ರೆ ನಿಮಗೆ, ಅಂದರೆ ನಾನು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ನೀವು ಚಾಯ್ಸ್ 2 ಕೊಟ್ಕೊಂಡು ನಿಮಗೆ ಸಿಕ್ಕಿರೋ ಸೀಟ್ ಮಾತ್ರ ಹೋಲ್ಡಲ್ಲಿರುತ್ತೆ, ಮಿಕ್ಕಿದೆಲ್ಲ ಕಾಲೇಜ್ನು ಡಿಲೀಟ್ ಮಾಡ್ಕೊಳ್ಳಿ. ಆವಾಗ ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಸೇಮ್ ಟು ಸೇಮ್ ಅದೇ ಸೀಟ್ ಅಲಾಟ್ ಆಗುತ್ತೆ. ಆವಾಗ ನೀವು ಎಕ್ಸ್ಟ್ರಾ ಟೈಮ್ ಸಿಗುತ್ತೆ ಫೀಸ್ ಪೇಮೆಂಟ್ ಮಾಡೋದಕ್ಕೆ. ಸೊ ಇದೊಂದು ಟ್ರಿಕ್ನ ಯೂಸ್ ಮಾಡ್ಬೋದು. ನಾನು ಹೇಳ್ತಾ ಇರೋದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಮಾತ್ರ. ನೆಕ್ಸ್ಟ್ ಕೊನೆಯದಾಗಿ ವೈದ್ಯಕೀಯ, ದಂತ ವೈದ್ಯಕೀಯ ಅಂದರೆ ಮೆಡಿಕಲ್ಲು ಮತ್ತು ಡೆಂಟಲ್ಲು. ಸೊ ಇವ್ರಿಗೆ 9ನೇ ತಾರೀಕಿಂದ ಸೊ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಮಧ್ಯಾಹ್ನ 2 ಗಂಟೆಯಿಂದ ಟೈಮ್ ಕೊಟ್ಟಿದ್ದಾರೆ. ಸೊ ನಿಮ್ಮ MCC ರಿಸಲ್ಟ್ಸ್ ಬಂದಿರುತ್ತೆ, ನೀವು ಬಿಟ್ಟ ತಕ್ಷಣ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೋಗ್ಬೇಡಿ. ಅಲ್ಲೂ ಒಂದ್ಸಲ ರಿಸಲ್ಟ್ಸ್ನ ಚೆಕ್ ಮಾಡಿ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಅಕಸ್ಮಾತ್ ಅಲ್ಲಿ ಸೀಟ್ ಸಿಕ್ತು ಅಂತ ಹೇಳಿದ್ರೆ ನೀವು ಆ ಕಡೆಗೆ ಆ ಒಂದು ಪ್ರೋಸೆಸ್ಸಲ್ಲೇ ಜಾಯ್ನ್ ಆಗಿ, ಅಥವಾ ಅಲ್ಲಿ ಸಿಕ್ಕಿಲ್ಲ ಅಂದರೆ ನೀವು KEಯಲ್ಲಿ ಡಿಸೈಡ್ ಮಾಡಬೇಕಾಗುತ್ತೆ. ನಿಮಗೆ 9ನೇ ತಾರೀಕಿಂದ 15ನೇ ತಾರೀಕು ತನಕ 15th ಆಗಸ್ಟ್ ತನಕ ನಿಮಗೆ ಟೈಮ್ನ ಕೊಟ್ಟಿದ್ದಾರೆ. ಸೊ 15th ಆಗಸ್ಟು ನೀವು ಕೊನೆಯದಾಗಿ ಈ ಒಂದು KE ಮುಖಾಂತರ ಚಾಯ್ಸ್ ಎಂಟ್ರಿ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇರೋದು ನಾನು. ನೆಕ್ಸ್ಟು ಕೊನೆಯದಾಗಿ 16th ನಿಮಗೆ ಲಾಸ್ಟ್ ಡೇಟು, ಯಾರಿಗೆ ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಸು ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 16th ಲಾಸ್ಟ್ ಡೇಟ್ ಇದೆ. ಸೊ ಸಂಜೆ 6 ಗಂಟೆ ತನಕ ನೀವು ಚಾಯ್ಸ್ ಎಂಟ್ರಿ ಇಲ್ಲ, ಕಾಲೇಜ್ ಅಡ್ಮಿಷನ್ಗೆ. ಸೊ ಕಾಲೇಜ್ ಅಡ್ಮಿಷನ್ಗೆ 16th ಲಾಸ್ಟ್ ಡೇಟು, ಚಾಯ್ಸ್ ಎಂಟ್ರಿಗೆ 15th ಲಾಸ್ಟ್ ಡೇಟು ಡೆಂಟಲ್ ಮತ್ತು ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ನೆಕ್ಸ್ಟು ಈಗ ತುಂಬ ಸ್ಟೂಡೆಂಟ್ಸು ಫೀಸ್ ಪೇಮೆಂಟ್ ಮಾಡೋಕ್ಕೆ ಹೋದಾಗ ಬ್ಯಾಂಕಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ನೀವು ಬ್ಯಾಂಕಲ್ಲಿ ಯಾವುದೇ ರೀತಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನೀವು ಡೈರೆಕ್ಟಾಗಿ ಹೋಗಿ ಸೊ ಅಲ್ಲಿ ಪೇ ಮಾಡಿಸ್ಕೊತಾರಲ್ಲ ಅಲ್ಲಿ ಹೋಗಿ ನೆಫ್ಟ್ ಮಾಡಬೇಕು, ಅಥವಾ KE ಅಡ್ಮಿಷನ್ ಪ್ರೋಸೆಸ್ಗೆ ಜಾಯ್ನ್ ಆಗಬೇಕು ಅಂದರೆ ಅಡ್ಮಿಷನ್ ಆಗಬೇಕು, ಅಥವಾ ಇಂಜಿನಿಯರಿಂಗ್ ಅಡ್ಮಿಷನ್ ಆಗಬೇಕು, ಈ ರೀತಿ ಏನಾದರೂ ಹೇಳಿ. ಸೊ ಅವರು ನಿಮಗೆ ಆದಷ್ಟು ಬೇಗ ಮಾಡಿಕೊಡ್ತಾರೆ. ಸೊ ನೀವು ಲೈನಲ್ಲಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಏಕೆ ಅಂತ ಹೇಳಿದ್ರೆ ಅವ್ರಿಗೂ ಗೊತ್ತು ಇದು KE ಪ್ರೋಸೆಸ್ಸು ಆದಷ್ಟು ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಲಾಸ್ಟ್ ಡೇಟ್ ಅವ್ರಿಗೆ ಗೊತ್ತಿರಲ್ಲ, ಬಟ್ ಅವರು ಪ್ರಿಫರೆನ್ಸ್ ಫಸ್ಟ್ ನಿಮಗೆ ಕೊಡಬೇಕು.
ಆಮೇಲೆ ಇನ್ನೊಂದು ಮೇಯ್ನ್ ಥಿಂಗು, ಸೊ ಕಾಲೇಜ್ ಅಡ್ಮಿಷನ್ಗೆ ಹೋದಾಗ ನೀವು ಸಾಟರ್ಡೆ ಮತ್ತು ಸಂಡೇನೂ ಕೂಡ ವರ್ಕಿಂಗ್ ಡೇ. ಸೊ ಸಾಟರ್ಡೆ ಸಂಡೇನೂ ಕೂಡ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಸೊ ಸಾಟರ್ಡೆ ಸಂಡೇ 2 ದಿನವೂ ನಿಮಗೆ ಕಾಲೇಜ್ ಅಡ್ಮಿಷನ್ ಆಗೋದಕ್ಕೆ ಕಾಲೇಜಸಲ್ಲಿ ಅವೈಲಬಿಲಿಟಿ ಇರುತ್ತೆ. ನೆಕ್ಸ್ಟು ಬ್ಯಾಂಕ್ ಇರೋಲ್ಲ ಸಾಟರ್ಡೆ ಸಂಡೇ, ಸೊ ನೀವು ರಜಾ ದಿನ ನೋಡಿಕೊಂಡು ಬ್ಯಾಂಕ್ಗೆ ಹೋಗಬಾರ್ದು. ಸೊ ಅದಕ್ಕಿಂತ ಮುಂಚೆನೇ ನೀವು ನಿಮ್ಮ ಪೇಮೆಂಟ್ನ ಮಾಡ್ಕೊಂಡಿದ್ರೆ ಉತ್ತಮ. ಯಾರಿಗೆಲ್ಲ ₹10 ತೋರಿಸ್ತಾ ಇದೆ, ಸೊ ನೀವು ನಿಮ್ಮ ಮನೆಯಲ್ಲೇ ಪೇಮೆಂಟ್ ಮಾಡ್ಕೊಳ್ಳಿ. ಸೊ ಆನ್ಲೈನ್ ಮುಖಾಂತರ ಈಗ ಆಲ್ರೆಡಿ ನಾನು ಈಗ ಫೀಸ್ ಪೇಮೆಂಟ್ ಬಗ್ಗೆ ಲೈವ್ ಡೆಮೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಫೀಸ್ ಪೇಮೆಂಟ್ ಯಾವ ರೀತಿ ಮಾಡೋದು, ಮತ್ತು ನಿಮಗೆ ಚಾಯ್ಸ್ ಎಂಟ್ರಿ ಮಾಡೋದು. ಸೊ ಚಾಯ್ಸ್ ಎಂಟ್ರಿ ಮಾಡೋದು ಗೊತ್ತಿಲ್ಲ ಅಂದ್ರೂ ಅದನ್ನು ಲೈವ್ ಡೆಮೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಕೆಲವೊಬ್ರು ಇನ್ನೂ ಕೇಳ್ತಾ ಇರೋದು, ಚಾಯ್ಸ್ ಎಂಟ್ರಿ ನಾವು ಮಾಡೋಕ್ಕೆ ಹೋದಾಗ ಅಲ್ಲಿ ಕ್ಲಿಕ್ ಬಾಕ್ಸ್ ಅಂತ ಏನೋ ಎರರ್ ಬರ್ತಾಯಿದೆ ಅಂತ. ನೀವು ಫೋನಲ್ಲಿ ಮಾಡೋದಕ್ಕೆ ಹೋದರೆ ಅದೇ ರೀತಿ ಆಗೋದು. ಸೊ ನೀವು ಫೋನಲ್ಲಿ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಳ್ಳಿ. ಸೊ ಡೆಸ್ಕ್ಟಾಪ್ ಸೈಟ್ ಆನ್ ಮಾಡಿಕೊಂಡು ಅದರಲ್ಲಿ ಒಂದು ಕ್ಲಿಕ್ ಬಾಕ್ಸ್ ಬರುತ್ತೆ. ಸೊ ಈ ರೀತಿ ಕ್ಲಿಕ್ ಮಾಡಬೇಕು ನೀವು. ಆ ಒಂದು ಕ್ಲಿಕ್ ಬಾಕ್ಸ್ ಮೇಲೆ ನೀವು ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನಿಮಗೆ ಆ ಒಂದು ಸಬ್ಮಿಟ್ ಬಟನ್ ಕಾಣುವಂಥದ್ದು, ಅಂದರೆ ಸಬ್ಮಿಟ್ ಆಗುವಂಥದ್ದು. ಸೊ ಆದ್ದರಿಂದ ನೀವು ಚೆಕ್ ಮಾಡಿ ಕರೆಕ್ಟಾಗಿ. ಸೊ ಫೋನನ್ನು ಪೋರ್ಟ್ರೇಟ್ ಮೋಡಲ್ಲಿ ಇಟ್ಕೊಳ್ಳಿ. ಸೊ ಪೋರ್ಟ್ರೇಟಲ್ಲಿ ಇಟ್ಟಾಗ ಸೊ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಡೈರೆಕ್ಟಾಗಿ ಆ ಒಂದು ಬಾಕ್ಸ್ ಏನಿರುತ್ತೆ, ಸೊ ಕ್ಲಿಕ್ ಬಾಕ್ಸು, ಆ ಒಂದು ಬಾಕ್ಸ್ ಕಾಣುತ್ತೆ. ನೀವು ಫೀಸ್ ಪೇಮೆಂಟ್ ಮಾಡಿ, ಫೀಸ್ ಪೇಮೆಂಟ್ ಆದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಕನ್ಫರ್ಮೇಷನ್ ಸ್ಲಿಪ್ಪು. ಸೊ ಆನ್ಲೈನ್ ಪೇಮೆಂಟ್ ಮಾಡೋರಿಗೆ ಹೇಳ್ತಾ ಇರೋದು ನಾನು. ಸೊ ಆಫ್ಲೈನ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಆಗಿ ವಿತಿನ್ ½ an hour ಒಳಗಡೆ ಬರುತ್ತೆ. ಸೊ ಆನ್ಲೈನಲ್ಲಿ ಮಾಡಿದ್ರೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ಪು ಪೇಮೆಂಟ್ ಆದ ತಕ್ಷಣ ಇಮಿಡಿಯೇಟಾಗಿ ಬರುತ್ತೆ. ಸೊ ಕನ್ಫರ್ಮೇಷನ್ ಸ್ಲಿಪ್ಪು. ಸೊ ಆ ಒಂದು ಸ್ಲಿಪ್ನ ತೊಗೊಂಡೋಗಿ ನೀವು ವಿತ್ ಡಾಕ್ಯುಮೆಂಟ್ಸು, ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ ಬೇಕು. ಸೊ ಆ ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ಕಾಲೇಜ್ಗೆ ಹೋಗಬೇಕು. ಸೊ ಆವಾಗ ಅವ್ರು ಏನು ಮಾಡ್ತಾರೆ, ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡ್ತಾರೆ. ಸೊ ಫೇಸ್ ವೆರಿಫಿಕೇಷನ್ ಮಾಡ್ತಾರೆ. ತದನಂತರ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಸೊ ಮೊಬೈಲ್ಗೆ OTP ಬರುತ್ತೆ. ಆ ಒಂದು OTPನ ಎಂಟ್ರಿ ಮಾಡಬೇಕು. ಸೊ OTP ನೆಕ್ಸ್ಟ್ ಅದಾದಮೇಲೆ ಬರುವಂಥದ್ದು ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡ್ತಾರೆ. ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆಯಾ ಅಥವಾ ಏನಾದರೂ ಮಿಸ್ಟೇಕ್ಸ್ ಇದೆಯಾ, ಈ ರೀತಿ ಪ್ರತಿಯೊಂದನ್ನು ಕಾಲೇಜವ್ರು ಚೆಕ್ ಮಾಡ್ತಾರೆ. ಸೊ ಅಕಸ್ಮಾತ್ ನಿಮಗೆ ಈಗ ನಾನು ಆಲ್ರೆಡಿ ಒಂದು ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಒಂದು ಸಲ ಚೆಕ್ ಮಾಡಿ. ಸೊ ಆ ಒಂದು ವೀಡಿಯೋದಲ್ಲಿ ಏನಾದರೂ ಡಾಕ್ಯುಮೆಂಟ್ಸ್ ಮಿಸ್ ಆಗಿತ್ತು ಅಂತ ಹೇಳಿದ್ರೆ ನೀವು ಕಾಲೇಜವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಕಾಲೇಜವ್ರಿಗೆ ನಾವು ಅಡ್ಮಿಷನ್ ಆದಮೇಲೆ ಆ ಒಂದು ಏನು ಡಾಕ್ಯುಮೆಂಟ್ಸ್ ಇರುತ್ತೆ, ಸೊ ಅದನ್ನು ಸಬ್ಮಿಟ್ ಮಾಡಿಕೊಡ್ತೀನಿ ಅಂತ. ಸೊ ಅವರು ನಿಮಗೆ ಒಪ್ಕೊತಾರೆ. ಸೊ ರಿಕ್ವೆಸ್ಟ್ ಮಾಡ್ಬೇಕು ನೀವು ಅಷ್ಟೇ. ಈಗ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಾ ಇರೋದು ಸೆಕೆಂಡ್ ರೌಂಡ್ಗೆ. ಯಾರೆಲ್ಲ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟಿರ್ತೀರ, ನೀವು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು. ನಿಮ್ಮ ಸೆಕೆಂಡ್ ರೌಂಡ್ ಏನಿದ್ರು ಹೇಳಿದ್ನಲ್ಲ, ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೆಕೆಂಡ್ ರೌಂಡು ನಿಮ್ಮದು ಆಗಸ್ಟ್ 4th ವೀಕ್ ಅಥವಾ ಮ್ಯಾಕ್ಸಿಮಮ್ 4th ವೀಕ್ ಆಗ್ಬೋದು, ಅಥವಾ ಆಗಸ್ಟ್ 3rd ವೀಕು ನಿಮ್ಮ ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗ್ಬೋದು. ಸೊ ಆಗಸ್ಟ್ 3rd ವೀಕು ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬೋದು. ಮ್ಯಾಕ್ಸಿಮಮ್ಮು 4th ವೀಕು. ಸೊ 4th ವೀಕು ನಿಮ್ಮ 2ರಲ್ಲಿ ಒಂದು. ಸೊ ಆಗಸ್ಟ್ 3rd ವೀಕ್ ಅಥವಾ 4th ವೀಕಲ್ಲಿ ನಿಮ್ಮ ಸೆಕೆಂಡ್ ರೌಂಡು ಸ್ಟಾರ್ಟ್ ಆಗುತ್ತೆ. ಸೊ ಯಾವುದೇ ರೀತಿ ವರಿಯಾಗೋ ಅವಶ್ಯಕತೆ ಇಲ್ಲ. ಅಲ್ಲಿ ತನಕ ಏನೇ ಡೌಟ್ಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಸೀಟ್ ನಾಟ್ ಅಲಾಟೆಡ್ ಅಂತ ಯಾರಿಗೆ ಬಂದಿರುತ್ತೆ, ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಇದೊಂದು ತಲೆಯಲ್ಲಿರಲಿ. ಸೊ ನಿಮ್ಮ ಎಲ್ಲ ಡೌಟ್ಸ್ನು ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.